ಇಸ್ಲಾಂ ಧರ್ಮ ಮತ್ತು ಶಾಂತಿ, ಸಿಖ್ ಧರ್ಮ ಮತ್ತು ಶಾಂತಿ, ಹಿಂದೂ ಧರ್ಮ ಮತ್ತು ಶಾಂತಿ, ಲಿಂಗಾಯತ್ ಧರ್ಮ ಮತ್ತು ಶಾಂತಿ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಂವಿಧಾನದ ಬಗ್ಗೆ ಜಾಗೃತಿ ಇರಬಹುದು. ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಒಂದು ಜನರಲ್ಲಿ ಸ್ವಲ್ಪ ಜಾಗೃತಿ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನನ್ನ ಹೆಸರು ಫಾದರ್ ಸ್ಟ್ಯಾನಿ ಲೋಬೋ. ನಂದು ವಾಸ ಸೈಂಟ್ ಮೇರಿ ಚರ್ಚ್ ಇಲ್ಲಿ. ನಮ್ಮ ಜೊತೆ ಇದ್ದಾರೆ ಇಲ್ಲಿ ಮಾನ್ಯ ಮಸ್ತಾನ್ ಬಿರಾದರ್ ಇದ್ದಾರೆ, ಮಾನ್ಯ ಬಸವರಾಜ್ ರಾವುರಿ ಇದ್ದಾರೆ, ಕಾಜಿ ರಿಜ್ವಾನ್ ಸಿದ್ದಿಕಿ ಅವರಿದ್ದಾರೆ, ಮತ್ತು ಮಾನ್ಯ ಲಕ್ಷ್ಮೀಕಾಂತ್ ಹೋಬಳಿ ಇದ್ದಾರೆ, ಮತ್ತು ಮಾನ್ಯ ಆನಂದರಾಜ್ ಇದ್ದಾರೆ. ನಾವೆಲ್ಲರೂ ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಸದಸ್ಯರು. ಈ ಅಂತರ್ಧರ್ಮೀಯ ಶಾಂತಿ ಸೌಹಾರ್ದ ವೇದಿಕೆ ಕಳೆದ ಒಂದು 15-20 ವರ್ಷಗಳಿಂದ ಇಲ್ಲಿ ಗುಲ್ಬರ್ಗದಲ್ಲಿ ಕೆಲಸ ಮಾಡುತ್ತಾ ಇದೆ. ಅದರ ಮುಖ್ಯ ವಿಚಾರಗಳು ಏನೆಂದರೆ, ಸಮಾಜದಲ್ಲಿ ವಿವಿಧ ಸಮುದಾಯಗಳಿವೆ, ಬೇರೆ ಬೇರೆ ಧರ್ಮದ ಎಲ್ಲರ ನಡುವೆ ಭ್ರಾತೃತ್ವ, ಸಹೋದರತೆ, ಪ್ರೀತಿ, ಶಾಂತಿಯನ್ನು ರೂಪಿಸಲಿಕ್ಕೆ, ಅದನ್ನು ಬೆಳೆಸಲು ನಮ್ಮ ಪ್ರಯತ್ನ. ಎಲ್ಲ ಸಮುದಾಯಗಳ ನಡುವೆ ಈ ಒಂದು ಭ್ರಾತೃತ್ವ ಬೆಳೆಯಬೇಕು ಎಂಬುದಾಗಿ ನಮ್ಮ ಒಂದು ವಿಶೇಷ ಕಾಳಜಿ. ಇದಕ್ಕೆ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಈಗ ಇಸ್ಲಾಂ ಧರ್ಮ ಮತ್ತು ಶಾಂತಿ, ಸಿಖ್ ಧರ್ಮ ಮತ್ತು ಶಾಂತಿ, ಹಿಂದೂ ಧರ್ಮ ಮತ್ತು ಶಾಂತಿ, ಲಿಂಗಾಯತ್ ಧರ್ಮ ಮತ್ತು ಶಾಂತಿ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಸಂವಿಧಾನದ ಬಗ್ಗೆ ಜಾಗೃತಿ ಇರಬಹುದು. ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಒಂದು ಜನರಲ್ಲಿ ಸ್ವಲ್ಪ ಜಾಗೃತಿ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಕಳೆದ ಕೆಲವು ವರ್ಷಗಳಿಂದ ಈ ಒಂದು ವಿಚಾರ ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮ ಅಂತರ್ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಸ್ಪರ್ಧೆ, ನಮ್ಮ ದೇಶದ ನಾವು ನ್ಯಾಷನಲ್ ಇಂಟಗ್ರೇಷನ್ ಭ್ರಾತೃತ್ವಕ್ಕಾಗಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಮಾಡಿದ, ಬಲಿದಾನ ಮಾಡಿದ ಹೋರಾಟಗಾರರು ಅವರ ಬಗ್ಗೆ, ಇದರ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆ ಬೇರೆ ಬೇರೆ ಶಾಲೆಗಳಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ನಂತರ ಅತಿ ಹೆಚ್ಚು ಅಂಕ ಗಳಿಸಿದ ವಿಜೇತರು 5ರನ್ನು ನಾವು 17 ತಾರೀಕು, ಆಗಸ್ಟ್ 17 ತಾರೀಕು ಶನಿವಾರ ದಿವಸ ನಮ್ಮ ಸೈಂಟ್ ಮೇರಿ ಚರ್ಚ್ ಸಭಾಂಗಣದಲ್ಲಿ ಇಡೀ ದಿವಸ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಆ ದಿವಸ ನಾವು 50-60 ಶಿಕ್ಷಕರು ನಮಗೆ ಸಹಾಯ ಮಾಡ್ತಾರೆ. ಈ ಪ್ರಬಂಧವನ್ನು ಇವ್ಯಾಲ್ಯುವೇಟ್ ಮಾಡಬೇಕು, ಭಾಷಣ ಸ್ಪರ್ಧೆಯಲ್ಲಿ ಅವರಿಗೆ ಅಂಕಗಳನ್ನು ಕೊಡಬೇಕು ಮತ್ತು ಬಹುಮಾನಗಳನ್ನು ಕೊಡಬೇಕು. ಇದರ ಬಗ್ಗೆ ಬಹಳಷ್ಟು ಸಹಕಾರ ನೀಡುವವರು ಆ ದಿವಸ ನಮ್ಮ ಜೊತೆ ಇದ್ದಾರೆ. ಮತ್ತು ಎಲ್ಲ ಧರ್ಮದ ಗುರುಗಳನ್ನು ನಾವು ಕರೆಯುತ್ತೇವೆ. ಹಿಂದೂ, ಮುಸ್ಲಿಂ, ಸಿಖ್, ಬೌದ್ಧ, ಜೈನ ಧರ್ಮ, ಲಿಂಗಾಯತ ಧರ್ಮದ ಗುರುಗಳು ಅವರ ಉಪಸ್ಥಿತಿಯಲ್ಲಿ ಅತಿಥಿಗಳನ್ನು ಸನ್ಮಾನ ಮಾಡಿ ಈ ವಿಜೇತರಿಗೆ ನಾವು ಗೌರವಿಸ್ತೇವೆ, ಸನ್ಮಾನ ಮಾಡ್ತೇವೆ. ಮುಖ್ಯ ಉದ್ದೇಶ ಇಷ್ಟೇ, ಎಲ್ಲ ಸಮುದಾಯಗಳ ನಡುವೆ ಈ ಒಂದು ಭ್ರಾತೃತ್ವ ಮತ್ತು ಪ್ರೀತಿ ಬೆಳೆಸುವುದು. ಅದೇ ರೀತಿ ಮಕ್ಕಳಲ್ಲಿ, ಬೇರೆ ಬೇರೆ ಶಾಲೆಯಲ್ಲಿ ಕಲಿಯುವ ಮಕ್ಕಳಲ್ಲಿ ಇಂಥ ಒಂದು ಜಾಗೃತಿ ಮೂಡಿಸಿ ನಮ್ಮ ದೇಶ ಸದೃಢವಾದ ದೇಶ ಕಟ್ಟಲಿಕ್ಕೆ ಎಲ್ಲರ ಸಹಕಾರದೊಂದಿಗೆ ಇದು ಸಾಧ್ಯವಾಗ್ತದೆ ಎಂದು ವಿಚಾರ ತಿಳಿದು ಈ ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ. ಆದ್ದರಿಂದ ನಾವು ವಿಶೇಷವಾಗಿ ನಮ್ಮ ಎಲ್ಲ ಸದಸ್ಯ ನಾವು ಧನ್ಯವಾದ ಸಮರ್ಪಿಸುವಾಗ, ನಿಮಗೂ ಕೂಡ ಇದರಲ್ಲಿ ನಿಮ್ಮ ಪಾತ್ರ ಕೂಡ ಇದೆ. ನೀವು ಇದನ್ನು ನಮ್ಮಿಂದ ತೆಗೆದುಕೊಂಡು ನೀವು ಕೂಡ ಪ್ರಸಾರ ಮಾಡುವವರಿದ್ದೀರಿ. ಜನರು ಇದನ್ನು ನೋಡ್ತಾರೆ ಮತ್ತು ನಮಗೆ ಸಹಕಾರ ನೀಡುವವರಿದ್ದಾರೆ. ನಿಮಗೆ ಧನ್ಯವಾದಗಳು.